ಕೂಡಲ ಸಂಗಮದಲ್ಲಿ ಕಿಕ್ಕಿರಿದು ಸೇರಿದ ಜನಸಾಗರ. SRN ಸಾರಥ್ಯದಲ್ಲಿ ಅದ್ಧೂರಿ ಸಂಭ್ರಮ. ಕಿಕ್ಕಿರಿದು ಸೇರಿದ್ದ ಜನಸಾಗರ, ಮೈದುಂಬಿದ ಜೀವನದಿಗಳು, ವಾದ್ಯ ಮೇಳಗಳೊಂದಿಗೆ ಜನರ ಕಲರವ. ಕೂಡಲ ಸಂಗಮನಾಥ ಕ್ಷೇತ್ರದಲ್ಲಿ ಸಂಭ್ರಮವೋ ಸಂಭ್ರಮ. ತ್ರಿವೇಣಿ ಸಂಗಮ ಖ್ಯಾತಿಯ ಕೂಡಲ ಸಂಗಮದಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಸಮಾಜ ಸೇವಕ SRNE ಫೌಂಡೇಶನ್ ಸಂಸ್ಥಾಪಕಾಧ್ಯಕ್ಷ SR ನವಲಿ ಹಿರೇಮಠ ಸಾರಥ್ಯದಲ್ಲಿ ವೈಭವ ರಂಗೇರಿತು. ಕೃಷ್ಣೆ, ಮಲಪ್ರಭೆ, ಘಟಪ್ರಭೆಗಳು ಉತ್ತರ ಕರ್ನಾಟಕ ಭಾಗದ ರೈತರ ಜೀವನದಿಗಳು, ಅನ್ನದಾತರ ಜೀವನಾಡಿಗಳು. ತುಂಬಿ ಹರಿಯುವ ನದಿಗಳಿಂದಲೇ ಜನರ ಜೀವನದ ಬಂಡಿ ನಡೆಯುತ್ತೆ. ಅಂತಹ ಗಂಗಾ ಮಾತೆಯರನ್ನ ಸ್ಮರಿಸೋದು ಇಲ್ಲಿನ ವಾಡಿಕೆ. ಕೂಡಲ ಸಂಗಮದಲ್ಲಿ ಕಳೆದ ವರ್ಷವೂ ಕೂಡ ಕೃಷ್ಣೆ, ಮಲಪ್ರಭೆ, ಘಟಪ್ರಭೆ ಎಲ್ಲ ನದಿಗಳು ತುಂಬಿ ಹರಿದಿದ್ದು, ಅದೇ ವರ್ಷ ಈ ರೀತಿಯಾಗಿ ಕೂಡ ಈ ವರ್ಷವೂ ಕೂಡ ಬಹಳ ಅತಿ ಶೀಘ್ರದಲ್ಲೇ ಎಲ್ಲ ನದಿಗಳು ತುಂಬಿ ಎಲ್ಲ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದಂತಹ ಗಂಗಾ ಮಾತಾಯಿಗೆ ನಮನಗಳನ್ನು ಸಲ್ಲಿಸಿ ಇವತ್ತು ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ನನ್ನ ಮತಕ್ಷೇತ್ರದ ಜನ, ನಾನೇನೋ ಸ್ವಲ್ಪ ಜನ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ, ಆದರೂ ಕೂಡ ನಾ ಯಾರಿಗೂ ಒಂದು ಫೋನು ಕೂಡ ಮಾಡಿಲ್ಲ. ಆದರೂ ಒಂದು ಅಭಿಮಾನ ಇಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದು ನೋಡಿದರೆ ನಾನು ಪುಣ್ಯ ಮಾಡಿದ್ದೀನಿ ಕ್ಷೇತ್ರದಾಗ ಹುಟ್ಟಿದಕ್ಕೆ. ಇವತ್ತು ನನ್ನ ಮೇಲೆ ಏನು ಅವ್ರ ಅಭಿಮಾನ ಇಟ್ಟು ಬಂದಿದ್ದಾರೆ, ಆ ಅಭಿಮಾನಕ್ಕೆ ನಾನು ಚಿರಋಣಿ. ಅವರ ವಿಶ್ವಾಸಕ್ಕೆ ಎಂದೂ ಮೋಸ ಮಾಡಲಾರದೆ ಮುಂದಿನ ದಿನಮಾನದಲ್ಲಿ ಅವರ ಜೊತೆಗಿದ್ದು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. SR ನವಲಿ ಹಿರೇಮಠರು ಈ ಭಾಗದ ಜನರ ಆಶಾಕಿರಣವಾಗಿದ್ದಾರೆ. ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ, ಆರೋಗ್ಯದ ಜೊತೆಗೆ ರೈತಪರ ಕಾಳಜಿಯುಳ್ಳ ನಾಯಕ SR ನವಲಿ ಹಿರೇಮಠ. ಸದಾ ಜನರೊಂದಿಗೆ ಇರೋದೇ ಇವರ ಕಾಯಕ. ಇವತ್ತಿನ ದಿನ ಕೂಡಲ ಸಂಗಮನ ನೆನೆದು ಸಮಾಜಕ್ಕೆ, ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತಂದೇಳಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಂದೇಳಿ ಕೂಡಲ ಸಂಗಪ್ಪನಲ್ಲಿ ನೆನೆಸುತ್ತಾ ನಮ್ಮ ನವಲಿ ಹಿರೇಮಠ ಸಾಹೇಬರು ಬಾಗಿನ ಅರ್ಪಿಸಿದ್ದಾರೆ. ಕೆಲವಿಷ್ಟು ಮಂದಿ ಅಂತಾರ ಕೂಡಲ ಸಂಗಪ್ಪಗ ಪಾಪ ಹತ್ತೈತಿ ಅಂತ ಮಾತಾಡ್ತಾರೆ. ಕೂಡಲ ಸಂಗಮನಾಥ ಇಡೀ ರಾಜ್ಯಾದ್ಯಂತನ ಪಾಪ ಮಾಡಿದಾರೆ ತೊಳ್ಕೊಂಡು ಹೋಗ್ತಾರೆ. ಇಲ್ಲಿ ಅದನ್ನು ಕ್ಲೀನ್ ಮಾಡೋದು ಯಾ ನನ್ನ ಮಗನಿಗೂ ಆಗಂಗಿಲ್ಲ. ಅದಕ್ಕೆ ಆ ಕೂಡಲ ಸಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದೇಳಿ ನನ್ನ ಆ ದೇವರಲ್ಲಿ ಬೇಡ್ಕೊತೀನಿ. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ನೂರಾರು ಅಭಿಮಾನಿಗಳು, ಕಾರ್ಯಕರ್ತರು, ಕ್ಷೇತ್ರದ ಜನತೆ ನವಲಿ ಹಿರೇಮಠರನ್ನು ಗೌರವದಿಂದ ಬರಮಾಡಿಕೊಂಡ್ರು. ಗುರುವಿನ ಸ್ಥಾನದಲ್ಲಿರುವ ಇವರಿಗೆ ಕಾಲಿಗೆ ನಮಸ್ಕರಿಸಿ ಗೌರವಿಸಿದ್ರು. ಡೊಳ್ಳು, ಕರಡಿ ಮಜಲು ಸೇರಿದಂತೆ ವಾದ್ಯ ಮೇಳಗಳನ್ನು ಬಾರಿಸುತ್ತಾ ಕೂಡಲ ಸಂಗಮನಾಥನ ಸನ್ನಿಧಿಗೆ ಬರಲಾಯಿತು. ದೇವಸ್ಥಾನದ ಆವರಣದಲ್ಲಿ ಕೆಲ ಹೊತ್ತು ವಾದ್ಯ ಮೇಳಗಳದ್ದೇ ಸದ್ದು ಮಾರ್ಧನಿಸಿತು. ಹರಿದ ನದಿಗಳಿಂದ ರೈತರ ಮುಖದಲ್ಲಿ ಮಂದಹಾಸ. ಕೃಷ್ಣೆ, ಮಲಪ್ರಭೆ, ಘಟಪ್ರಭೆ ನದಿಗಳಿಗೆ ಬಾಗಿನ ಅರ್ಪಣೆ. ಬಳಿಕ ಸಂಗಮನಾಥನಿಗೆ SRN ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು, ದರ್ಶನ ಪಡೆದ್ರು.
ದೇವಸ್ಥಾನದ ವತಿಯಿಂದ ಎಸ್ಆರ್ಎನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಿಕ್ಕಿರಿದು ಸೇರಿದ್ದ ಜನತೆ ಕೂಡ ಸಂಗಮನಾಥನ ದರ್ಶನ ಭಾಗ್ಯ ಪಡೆದರು. ಬಳಿಕ ತ್ರಿವೇಣಿ ಸಂಗಮದತ್ತ ತೆರಳಿದ್ರು. ಅದ್ಧೂರಿ ವೈಭವ ಮನೆ ಮಾಡಿತ್ತು. ನದಿಯ ಬಳಿ ನಿಂತು ಗಂಗಾ ಪೂಜೆ ಮಾಡಲಾಯಿತು. ಸಾವಿರಾರು ಜನತೆ ಗಂಗಾ ಪೂಜೆಯನ್ನ ಕಣ್ತುಂಬಿಕೊಂಡ್ರು. ಬಳಿಕ ನದಿಗಳಿಗೆ ಪ್ರತ್ಯೇಕವಾಗಿ ಬಾಗಿನ ಅರ್ಪಣೆ ಮಾಡಿದ್ರು. ಎಸ್.ಆರ್. ನವಲಿರಮಣ ಸರ್ ಅವರು ಸುಮಾರು 10 ವರ್ಷಗಳ ಕಾಲ ಹುನಗುಂದ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯದಲ್ಲಿ ಅವರು ಛಾಪನ್ನು ಮೂಡಿಸಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಷ್ಟೋ ಜನ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ರಂಜಾನ್ ಸಂದರ್ಭದಲ್ಲಿ ಕೂಡ ಅವರು ಒಂದು ರಂಜಾನ್ ಕಿಟ್ಟನ್ನು ಯಾವುದೇ ಜಾತಿ ಭೇದವಿಲ್ಲದೆ ಅವರು ಒಂದು ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಇದ್ದಾರೆ ಅಂದರೆ ನಮ್ಮದು ಪುಣ್ಯ ಅಂತ ಹೇಳ್ಕೊತೀನಿ. ಇಂಥವರು ನಮ್ಮ ಒಂದು ವ್ಯಕ್ತಿ ಹುನಗುಂದ ಮತಕ್ಷೇತ್ರಕ್ಕೆ ಅವಶ್ಯಕತೆ ಇದೆ. ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಎಂದಿಗೂ ಜನರ ಪರವಾಗಿ ಇರುವ ವಾಗ್ದಾನವನ್ನು ಎಸ್.ಆರ್. ನವಲಿ ಹಿರೇಮಠ ಅವರು ನೀಡಿದ್ರು. ನದಿಯ ಬಳಿ ಹಲವಾರು ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಿರುವ ಭಕ್ತರು ಕಂಡುಬಂದ್ರು. ಸಂಗಮನಾಥನ ಕ್ಷೇತ್ರದಲ್ಲಿ ಪವಿತ್ರ ಕಾರ್ಯಕ್ಕೆ ಸಾವಿರಾರು ಜನರು ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಕೂಡಲ ಸಂಗಮ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.